ಎಲ್ಲರಿಗೂ ನಮಸ್ಕಾರ. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಅಂದ್ರೆ ರಾಷ್ಟ್ರೀಯ ಬಾಹ್ಯಾಕಾಶದ ದಿನದ ತಾವೆಲ್ಲರಿಗೂ ಶುಭಾಶಯಗಳು. ಯಾಕಂದ್ರೆ ಇಂದು ಆಗಸ್ಟ್ 23, 2024 ಈ ದಿನ ಇದೆ. ಬಟ್ ಇದು ಆಗಸ್ಟ್ 23, 2023 ಚಂದ್ರಯಾನ 3 ದೇಶದ ಹೆಮ್ಮೆಯನ್ನು ಹೆಚ್ಚಿಸಿದ್ದು. ಚಂದ್ರನ ಮೇಲೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೃದುವಾದ ಇಳುವಿಕೆ ಮಾಡಿದ ಮೊದಲ ದೇಶ ಯಾವ್ದಂತಂದ್ರೆ ಭಾರತ. ಅಂದ್ರ ಆಗಸ್ಟ್ 23 ಅಂತ ನೋಡ್ರಿ. ಯಾವ್ದಂತಂದ್ರೆ ಚಂದ್ರ ಮೇಲೆ ರೈಟ್. ಒಟ್ಟಿನಲ್ಲಿ ಇಲ್ಲಿ ಈ ರೀತಿಯಾದಂತ ನಾವು ತನ್ನದಾದಂತ ರೀತಿಯಲ್ಲಿ ನಮ್ಮ ದೇಶ ಏನಪ್ಪಾ ಅಂದ್ರೆ ಅಭಿವೃದ್ಧಿಯತ್ತ ಮುಂದುವರಿತಿದೆ ಅಂತ ನಾನು ಹೇಳುವಂತದ್ದು. ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಅಂದ್ರೆ ಇಂದಿನ ದಿನ ಏನಪ್ಪಾ ಅಂದ್ರೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಪತ್ರಿಕೆ ಬಗ್ಗೆ ಇಂದಿನ ವಿಡಿಯೋ ಕ್ಲಾಸ್ನಲ್ಲಿ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ಏನಂತಂದ್ರೆ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವೇನಪ್ಪ ಅಂದ್ರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2 ಯೂಟ್ಯೂಬ್ ಅನ್ನು ಬಿಟ್ಟಿದ್ದೇವೆ. ಅದ್ರ ಜೊತೆಲಿ ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ಬೋದು ಮತ್ತೆ ಫಾಲೋವರ್ಸ್ ಆಗಿರ್ಬೋದು ಕೆಸೆಟ್ನ ಸಾಮಾನ್ಯ ಪತ್ರಿಕೆ ವಿಶೇಷ ಅಂಕ ಬಿಡ್ರಿ, ಯೂಟ್ಯೂಬ್ ಬಿಡ್ರಿ ಅಂತ ಒಂದು ಆಸಕ್ತಿ ಮೇರೆಗೆ ಏನಂತಂದ್ರೆ ನಾನು ಸಾಮಾನ್ಯ ಪತ್ರಿಕೆನ ಇಂದು ತಮ್ಮೆಲ್ಲರಿಗೆ ಏನಂತಂದ್ರೆ ಯೂಟ್ಯೂಬ್ ಮೂಲಕನ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡ್ರಿ, ಯಾಕಂತಂದ್ರೆ CET ಎಂಬುದೇನಂತಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಅವನ ಉದ್ದೇಶಗಳು, ಗುರಿಗಳು, ಕನಸುಗಳು ಇದೆಲ್ಲ ಅಷ್ಟು ಬೇಗನೆ ಇಡಲಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ನಾವು ಕನಸು ಕಾಣಬೇಕಾದ್ರೆ ಅಲ್ಲೇನಪ್ಪ ಅಂದ್ರೆ ಗುರಿಯನ್ನು ಮುಟ್ಟಬೇಕಾದ್ರೆ ಆ ಕನಸು ನನಸಾಗಬೇಕಾದ್ರೆ ಬಹಳಷ್ಟು ಶ್ರಮ ಪಡಬೇಕಾಗ್ತದೆ. ಯಾಕಂದ್ರೆ ಇತ್ತೀಚಿನ ಸ್ಪರ್ಧಾತ್ಮಕ ಯುಗದಲ್ಲಿ ಏನಪ್ಪಾ ಅಂದ್ರೆ ನಾವೆಲ್ಲರೂ ಏನಂತಂದ್ರೆ ಕೇವಲ ಏನಪ್ಪಾ ಅಂದ್ರೆ ಕೇವಲ ಒಂದು ಎಕ್ಸಾಮ್ ಯಾವ್ದಪ್ಪ ಅಂದ್ರೆ ಕೇವಲ ಒಂದು ಫಸ್ಟಿಗೆ ಎಕ್ಸಾಮ್ ಬರೀತಾರೆ. ಅಂದ್ರೆ ಇಲ್ಲಿ ನೋಡ್ರಿ, ಇದು ಸಜ್ಜತನಿದೆ. ಅಂದ್ರೆ ಇದು ಯಾವುದೇ ರೀತಿಯಲ್ಲಿ ಅಂತಂದ್ರೆ ಇನ್ನ ಸುಂಕು ಇದೆ. ಇಲ್ಲಿ ಏನಂದ್ರೆ ಕಾಳುಗಳು ಅರ್ಧಮರ್ಧ ರೀತಿಯಲ್ಲಿ ಇದೆ. ಅಂದ್ರೆ ಇಲ್ಲಿ CETಗೆ ಪ್ರವೇಶ ಮಾಡಿದಂತ ಒಬ್ಬ ಪ್ರಥಮ ವ್ಯಕ್ತಿ ಅಂತ ಹೇಳ್ತೀವಿ. ಯಾಕಂದ್ರೆ ಇತ್ತೇನಂತಂದ್ರೆ ಫಸ್ಟಿಗೆ ಅಂದ್ರೆ ಪ್ರಥಮ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರೀತಾನೆ. ಬರೆದಂತ ಸಂದರ್ಭದಲ್ಲಿ ಏನಂತಂದ್ರೆ ಆತ ಅರ್ಧಮರ್ಧ ಪಕ್ವತೆಯನ್ನು ಹೊಂದಿರ್ತಾನೆ. ಅಲ್ಲೇನಂದ್ರೆ ಅವನೇನ್ ಮಾಡ್ತಾನ ವಿಫಲತೆಯನ್ನು ಹೊಂದುವಂಥದ್ದು ನಾವು ಕಾಣ್ತೇವೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಇದು ಬೆಳವಣಿಗೆ ಆಗಿಲ್ಲ. ಅದ್ರ ಜೊತೆ ಏನಪ್ಪ ಅಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಈಗಾಗಲೇ CET ಅಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಅಂದ್ರೆ ಸಜ್ಜೆಯ ತನಿಗೆ ಅಂತಂದ್ರೆ ನಾವು ಹೋಲಿಕೆ ಮಾಡ್ತೀವಿ. ಅಂದ್ರೆ ನೋಡ್ರಿ, ಇಲ್ಲಿ ನಾವೇನಪ್ಪ ಅಂದ್ರೆ ಇದು ಸಜ್ಜತನೆ ಇದು ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಅಂತಂದ್ರೆ ಜ್ಞಾನವನ್ನು ಹೊಂದಿರುವಂತ ಒಂದು ಸಜ್ಜತನೆ ಅಂತ ಅಂದ್ರೆ ಇಲ್ಲಿ ಏನಂದ್ರೆ ಸಂಪೂರ್ಣವಾದಂತ ಜ್ಞಾನವನ್ನು ಹೊಂದಿರ್ತಾನೆ. ಇಲ್ಲೇನಪ್ಪ ಅಂದ್ರೆ ಇಲ್ಲೇನಂದ್ರೆ ಒಂದು ರೀತಿಯಾದಂತಹ ಅರ್ಧಮರ್ಧವಾದಂತ ಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿ. ಇಲ್ಲೇನಂತಾರೆ ಈ ಒತ್ತೊತ್ತಾಗಿ ಅಂದ್ರೆ ಸಜ್ಜತನೆಗಳಂದ್ರೆ ಇಲ್ಲಿ ನಾಲೆಜ್ ಇರುವಂತದ್ದು ಅಂದ್ರೆ ಪ್ರತಿಯೊಂದು ಇದರಲ್ಲಿ ಕಾಳುಗಳು ಅಂದ್ರೆ ಹೆಚ್ಚಿಗಿರುತ್ತೆ. ಅಂದ್ರೆ ಇಲ್ಲಿ ನಾಲೆಜ್ ಹೆಚ್ಚಿಗಿರುವಂತದ್ದು. ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದರಲ್ಲಿ ಕಾಳುಗಳು ಕಡಿಮೆ ಇರ್ತವೆ. ಯಾಕಂದ್ರೆ ಇದು ಯಾವ್ದು ರೀತಿಯಲ್ಲಿ ಅಷ್ಟು ಬೆಳವಣಿಗೆ ಆಗಿಲ್ಲ. ಅಂದ್ರೆ ನಾವೇನಂತಾರೆ ಅಭ್ಯಾಸ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಪ್ರತಿ ಸಮಯ ಅಂತಂದ್ರೆ ಸದುಪಯೋಗ ಮಾಡ್ಕೊಬೇಕು. ಅದ್ರ ಜೊತೆಯಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು. ಇಲ್ಲೇನಂದ್ರೆ ಈ ವ್ಯಕ್ತಿ ಅಂದ್ರೆ ಪರಿಪೂರ್ಣವಾದಂತ ವ್ಯಕ್ತಿ ಅಂದ್ರೆ ಇಲ್ಲಿರುವಂತ ಕಾಲಗಳಿದ್ದಾವಲ್ಲ, ಈ ಪರಿಪೂರ್ಣವಾದಂತ ವ್ಯಕ್ತಿ ಏನಂದ್ರೆ ಯಾವ ಎಕ್ಸಾಮ್ ಆದ್ರೆ ಏನಂತಂದ್ರೆ ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಈ ವ್ಯಕ್ತಿ ಇದನ್ನಲ್ಲಿ ಅಂತಂದ್ರೆ ಇತ್ತೇನಂತಂದ್ರೆ ಅರ್ಧಮರ್ಧ ಇರ್ತಾನೆ. ಬಟ್ ಇತ್ತೇನಂದ್ರೆ ನಾನು ಡಿಜಿಟ್ನಾಗ ಹೋದ್ನೆ, 1 ಮಾರ್ಕ್ಸ್ನಾಗ ಹೋದ್ನೆ, 2 ಮಾರ್ಕ್ಸ್ನಾಗೆ ಹೋಗಿನಿ ಅಂತ ಹೇಳುವಂತ ವ್ಯಕ್ತಿ. ಅಂದ್ರೆ ಇಲ್ಲಿ ಸಜ್ಜತೆಯನ್ನು ಯಾಕೆ ಹೋಲಿಕೆ ಮಾಡ್ತಂದ್ರೆ ನಾವು ಪರಿಪೂರ್ಣವಾದಂತ ವ್ಯಕ್ತಿ ಅಂದ್ರೆ ನಮ್ಮ ಕನಸು ನನಸಾಗಬೇಕಾದ್ರೆ ಅಂದ್ರೆ ಈ ರೀತಿಯಾದಂತ ನಾವೇ ಶ್ರಮ ಪಟ್ಟೇನಂದ್ರೆ ಅಭ್ಯಾಸವನ್ನು ಮಾಡಬೇಕು. ಮಾಡಿದಾಗ ಮಾತ್ರ ಏನಂದ್ರೆ ನಾವು ಯಶಸ್ವಿಯಾದಂತ ವ್ಯಕ್ತಿಗಳು ಆಗ್ತೀವಿ ಅನ್ನೋದ್ರ ಬಗ್ಗೆ ತಮ್ಮೆಲ್ಲರಲ್ಲಿ ತಿಳಿಪಡಿಸ್ತೇನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ
ನೋಡ್ರಿ, ಯಾಕಂದ್ರೆ ಇಲ್ಲಿ ಸಜ್ಜತನದಲ್ಲಿ ಅಂದ್ರೆ ಪರಿಪೂರ್ಣವಾದಂತ ವ್ಯಕ್ತಿ ಅಂತಂದ್ರೆ ಅವನು ಯಶಸ್ವಿ ಆಗ್ತಾನೆ. ಬಟ್ ಪರಿಪೂರ್ಣ ಅಂದ್ರೆ ಪಕ್ವತೆ ಇನ್ನು ನಾಲೆಜ್ ಅರ್ಧಮರ್ಧ ಪಡೆದಂತ ವ್ಯಕ್ತಿ ಏನಪ್ಪ ಅಂದ್ರೆ ಸೋಲನ್ನು ಅನುಭವಿಸುತ್ತಾನೆ. ಆ ಸೋಲನ್ನು ಅನುಭವಿಸುವಂತ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಮ್ಮ ರಾಷ್ಟ್ರ ಕವಿಯಾದಂತ ಕುವೆಂಪು ಅವರು ಅಂತಂದ್ರೆ ಇಲ್ಲಿ ಒಂದು ತಮ್ಮದಾದಂತ ಒಂದು ವಾಕ್ಯವನ್ನು ಹೇಳಿದ್ದಾರೆ. 100 ಸಾರಿ ಸೋತರೇನಂತೆ 100 ಸಾರಿ ಸೋತರೇನಂತೆ 101 ಸಾರಿ ಬಿದ್ದೇರೇನಂತೆ ಸೋಲು ಸೋಲು ಗೆಲುವಿನ ಮೆಟ್ಟಲು, ಸೋಲು ಗೆಲುವಿನ ಮೆಟ್ಟಲು. ಬಿದ್ದರಲ್ಲವೇ ಎದ್ದು ಮೇಲೇರುವುದು, ಬಿದ್ದರಲ್ಲವೇ ಎದ್ದು ಮೇಲೇರುವುದು. ನೋಡಿ, ಯಾಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ನಾವು ಒಂದು ಬೇರೆ ಸೋತ್ಬಿಟ್ಟಂತಾಗ ಆತ ನಾವು ಜೀವನದಲ್ಲಿ ಏನಂತಂದ್ರೆ ಜಿಗುಪ್ಸೆ ಹೊಂದುವಂಥದ್ದು. ಯಾಕಂತಂದ್ರೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿರಂತ ಅವನೇನಂದ್ರೆ ಯಶಸ್ವಿಯಾದಂತ ವ್ಯಕ್ತಿ ಆಗಲ್ಲ. ಯಾಕಂದ್ರೆ ಇದು ಸೋಲು ಅಂದ್ರೆ ಸೋಲು ಅಂಬೋದಿದೆಯಲ್ಲ ಅದು ಗೆಲುವಿನ ಮೆಟ್ಟಲು ಅನ್ನೋ ಮಾತೇನಂತಂದ್ರೆ ನೀವು ಮೈಂಡಲ್ಲಿ ಇರಬೇಕಾಗಿರುವಂಥದ್ದು. ಯಾಕಂದ್ರೆ ನಾವೇನಪ್ಪ ಅಂದ್ರೆ ಬಿದ್ದರೆ ಅಂದ್ರೆ ನಾವು ಬಿದ್ದರೆ ಏನಂತಂದ್ರೆ ಸಿಟಿಯಲ್ಲಿ ಸೋತ್ರೆ ನಾವೇನಂದ್ರೆ ಎದ್ದೇಳಲಿಕ್ಕೆ ಅವಕಾಶ. ಅಂದ್ರೆ ಈ ರೀತಿಯಾದಂತ ಒಂದು ಮಾತು ಏನಂದ್ರೆ ನಾವು ಸೋಲು ಗೆಲುವಿನ ಮಟ್ಟ ನಮ್ಮ ಒಂದು ವಾಕ್ಯವನ್ನೇನಪ್ಪ ಅಂದ್ರೆ ನಮ್ಮ ರಾಷ್ಟ್ರಕವಿಯಾದಂತ ಕುವೆಂಪುರು ಸ್ಪಷ್ಟವಾದಂತ ರೀತಿಯಲ್ಲಿ ತಮ್ಮೆಲ್ಲರಿಗೆ ಉಣಬಡಿಸಿದ್ದಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂದು ನಮ್ಮ ಕೆಸೆಟ್ಗೆ ಸಂಬಂಧಪಟ್ಟಂತ ಸಾಮಾನ್ಯ ಪ್ರವೇಶಕ್ಕೆ ಸಂಬಂಧಪಟ್ಟಂತಂದ್ರೆ ಕಂಪ್ಯೂಟರ್ ಪ್ರಶ್ನೆಗಳು ಅಂತಂದ್ರೆ ಕಾಮನ್ ಆಗಿರುವಂತವು. ಇಲ್ಲಂದ್ರೆ ನಮ್ಮಲ್ಲಿ ಪೊಲೀಸ್ ಆಗಿರ್ಬೋದು, ಮತ್ತೆ ಎಸ್ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಕಾಮನ್ ಆಗಿರಪ್ಪ ಅಂದ್ರೆ ಅಲ್ಲಿ ಕೇಳುವಂಥದ್ದು. ಬಟ್ ಇಲ್ಲಿ ಏನಂತಂದ್ರೆ ಇಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಂದ್ರೆ ಇಲ್ಲಿ ನೋಡ್ರಿ ನಮ್ಮ ಕೈಲಿ PC-ಗೆ ಇಲ್ಲಿ ಏನಾದ್ರೆ CP ಅಂದ್ರೆ ಏನು ವಿಸ್ತರಿಸಿ ಅಂತ ಕೇಳ್ತಾನೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತಾನೆ. ಈ DVD ಅಂದ್ರೆ ಡಿಜಿಟಲ್ ವರ್ಚುವಲ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ ಇರುವಂತದ್ದು. ಅಂದ್ರೆ ಆಟೋಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತ ಇರುವಂತದ್ದು. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದ್ರೆ ಇದನ್ನ ವಿಸ್ತೃತ ರೂಪ ಈ ರೀತಿ ಕೇಳ್ತಾನೆ. ಬಟ್ ಇಲ್ಲಿ ನೋಡ್ರಿ ಇಲ್ಲೇನಂತಂದ್ರೆ ಇದು ಈಗಾಗಲೇ ಸಿಪಿ ಇದಲ್ಲ, ಇದೇನಪ್ಪ ಅಂದ್ರೆ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ನ ಮೆದುಳು ಅನ್ನುವಂಥದ್ದು. ಯಾಕಂದ್ರೆ ಈ CPU ಇದಲ್ಲ, ಈ CPU ಏನಪ್ಪ ಅಂದ್ರೆ ಈಗಾಗಲೇ ಇದು CPU ರಚನೆ ಮಾಡ್ಬೇಕಾದ್ರೆ ಮೈಕ್ರೋ ಪ್ರೊಸೆಸ್ ಅಂದ್ರೆ ಮೈಕ್ರೋ ಪ್ರೊಸೆಸ್ಗಳ ಚಿಪ್ಗಳನ್ನಂತಂದ್ರೆ ಇಲ್ಲಿ ಅಳವಡಿಕೆ ಮಾಡಿರ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ CPU ಅಂತಂದ್ರೆ ಇದರ ವೇಗ ಏನಂದ್ರೆ ಮೆಗಾಹರ್ಟ್ಜ್ನಾಗ ಜಿಗಾರ್ಡ್ಸ್ನಾಗ ಅಳಿಯುವಂಥದ್ದು. ಮತ್ತೆ ಇದ್ರ ಜೊತೆಗೆ ಏನಂದ್ರೆ ಈ ಸಿಪಿ ಇರುವಂತದ್ದು ಏನಪ್ಪ ಅಂದ್ರೆ ಇಂಟೆಲ್ ಕೋರ್ ಡ್ಯೂಯಲ್ ಕೋರ್ ಇರುವಂತದ್ದು. ಅದ್ರ ಜೊತೆಗೆ ಅಂದ್ರೆ ADM ಕಂಪನಿ ಆಗಿರ್ಬೋದು, ಮೋಟರ್ನ ಕಂಪನಿ ಆಗಿರ್ಬೋದು, ಅವು ಏನಪ್ಪ ಅಂದ್ರೆ CPU ಏನಂತಂದ್ರೆ ಪ್ರೊಸೆಸರ್ ಗಳನ್ನಂತಂದ್ರೆ ಮಾಡುವಂತದ್ದು ನಾವು ಕಾಣ್ತೀವಿ. ಇದೇನಪ್ಪ ಅಂದ್ರೆ CPU ಅಂತಂದ್ರೆ ಇದು ಕಂಪ್ಯೂಟರ್ನ ಒಂದು ಮೆದುಳಾಗಿ ಕೆಲಸ ಮಾಡುವಂಥದ್ದು. ಅಂದ್ರೆ ನಮ್ದೇನಪ್ಪ ಅಂದ್ರೆ ನಮ್ಮ ಮಾನವನ ಇನ್ಸ್ಟ್ರಕ್ಷನ್ ಗಳನ್ನ ನಮ್ಮ ಮೆದುಳು ಯಾವ ರೀತಿಯಾಗಿ ಕೆಲಸ ಮಾಡ್ತದ ಅದೇ ರೀತಿಯಲ್ಲಿ CPU ಮಾಡುವಂಥದ್ದು ಅಂತ ನಾವು ಹೇಳುವಂಥದ್ದು. ಇಲ್ಲಿ ಏನಂದ್ರೆ DVD ರೋಮ್, ಯಾವುದು DVD ರೋಮ್ ಅಂತಂದ್ರೆ ಇದ್ರದ್ದು ಏನು ಕೆಲಸ ಮಾಡ್ತದಪ್ಪ ಅಂತಂದ್ರೆ ಇಲ್ಲಿ ಕ್ಯಾನ್ ಬಿ ರಿಟರ್ನ್ ಓನ್ಲಿ ಒನ್ಸ್ ಅಂದ್ರೆ ಇದೇನಂದ್ರೆ ಒಂದು ಸಾರಿ ಮಾತ್ರ ಅಂದ್ರೆ ಬರೆಯುವಂಥದ್ದು, ಅಂದ್ರೆ ಒಂದು ಬಾರಿ ಮಾತ್ರ ಏನ್ ಮಾಡ್ತದ ಬರೆಯುವಂಥದ್ದು ಅಂತ ನಾವು ಹೇಳುವಂಥದ್ದು. ಇಲ್ಲಿ ನಾವು ರೋಮ್ ಅಂತಂದ್ರೆ ಕಾಮನ್ ಆಗಿ ಏನಂದ್ರೆ ಈಗಾಗಲೇ ಮೆಮೊರಿಯಲ್ಲಿ 2 ವಿಧಗಳು ಬರ್ತವೆ. ಮೆಮೊರಿಯಲ್ಲಿ 2 ವಿಧ. ಒಂದೇನಪ್ಪ ಅಂದ್ರೆ ರ್ಯಾಮ್ ರೋಮ್ ಅಂತೇಳಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಂದ್ರೆ ಇದನ್ನ ನಾವು ಏನಂದ್ರೆ ತಾತ್ಕಾಲಿಕವಾದಂತ ಮೆಮೊರಿ ಅಂತ ಹೇಳ್ತೀವಿ. ಅದೇ ರೀಡ್ ಓನ್ಲಿ ಮೆಮೊರಿ ಅಂತಂದ್ರೆ ಶಾಶ್ವತವಾದಂತ ಮೆಮೊರಿ ಅಂತ ಹೇಳ್ತೀವಿ. ಈ ರೀತಿಯಾದಂತ ರೀತಿಯಲ್ಲಿ ಅಂದ್ರೆ ಒಳಗೊಂಡಿರ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಂತಂದ್ರೆ ALU ಅಂದ್ರೆ CPU ಬರ್ತದೆ. ಇದು ಯಾವುದು ಆರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಅಂತೇಳಿ. ಇದ್ರ ಕೆಲಸ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ಕೇಳಿರುವಂತದ್ದು. ಇಲ್ಲಿ ಏನ್ ಮಾಡ್ತದೆ ಅಂದ್ರೆ ಪರ್ಫಾರ್ಮೆನ್ಸ್ ಹಾವ್ ಕಂಪ್ಯೂಟೆನ್ಸ್ ಹೈಂಡ್ ಮತ್ತೇನಂದ್ರೆ ಕಂಪ್ಯಾರಿಸೇಷನ್ ಆಪರೇಷನ್ ಅಂತ ಹೇಳಿ. ಇದೇನ್ ಮಾಡ್ತದೆ ಅಂತಂದ್ರೆ ಇದು ಏನು ಅಂತಂದ್ರೆ ಕಂಪ್ಯೂಟಿಂಗ್ ಅಂದ್ರೆ ಲೆಕ್ಕಾಚಾರಗಳನ್ನು ಮಾಡುವಂಥದ್ದು. ಮತ್ತೇನ್ ಮಾಡ್ತದೆ ಕಂಪೇರೈಸ್ ಅಂದ್ರೆ ಏನ್ ಮಾಡ್ತದೆ ಅಂದ್ರೆ ಹೋಲಿಕೆ ಮಾಡುವಂಥದ್ದು. ಮತ್ತೆ ಅದ್ರ ಜೊತೆ ಅಂದ್ರೆ ಹೋಲಿಕೆ ಮಾಡಿ ಅಂದ್ರೆ ತನ್ನದಾದಂತ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು. ಅಂದ್ರೆ ಏನಂದ್ರೆ ಗಣಿತವಾಗಿ ಮತ್ತು ತಾರ್ಕಿಕವಾಗಿ ಲೆಕ್ಕ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಏಳು ಇರುವಂತದ್ದು. ಇನ್ನೊಂದೇನಂದ್ರೆ ಯಾವ್ದಂದ್ರೆ ಲಾಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ರ್ಯಾಮ್ ಏನಪ್ಪ ಅಂದ್ರೆ ಕೆಲಸ ಏನ್ ಮಾಡ್ತದ, ರ್ಯಾಮ್ ಏನಪ್ಪ ಅಂದ್ರೆ ಕೆಲಸ ಏನ್ ಮಾಡ್ತದ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗ್ತದ. ಈ ರ್ಯಾಮ್ ಅಂತಂದ್ರೆ
ಈಗಾಗಲೇ ರ್ಯಾಮ್ ಏನಪ್ಪ ಅಂದ್ರೆ ನಾವು ಎಷ್ಟೆಷ್ಟು ಜಿಬಿಗಳು ಇರ್ತವಲ್ಲ ಅಷ್ಟಾಗಿ ಅಂದ್ರೆ ವೇಗವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಮತ್ತು ರ್ಯಾಮ್ ಏನಪ್ಪ ಅಂದ್ರೆ ಇದು ಏನ್ ಮಾಡ್ತಂದ್ರ ವರ್ಡ್ಸ್ ಪ್ರೋಗ್ರಾಮ್ಸ್ ಕರೆಂಟ್ಲಿ ಬೀಯಿಂಗ್ ರನ್ ಆನ್ ದ ಕಂಪ್ಯೂಟರ್ ಅಂದ್ರೆ ಏನ್ ಮಾಡ್ತದ ಅಂತಾರೆ ಇದು ಯಾವ್ದಪ್ಪ ಅಂದ್ರೆ ಚಾಲ್ತಿಯಲ್ಲಿರುವಂತ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನ ಏನ್ ಮಾಡ್ತದ ಇದು ಇಟ್ಟುಕೊಳ್ಳುವಂಥದ್ದು. ಓಲ್ಡ್ ಅಂತಂದ್ರೆ ಇಟ್ಟುಕೊಳ್ಳುವಂಥದ್ದು. ಈಗಾಗಲೇ ಅಂತಂದ್ರೆ ಕೆಲವು ನಾವೇನ್ ಮಾಡ್ತೀವಿ ಅಂದ್ರೆ MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಇವೆಲ್ಲದನ್ನ ಏನಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಇವೆಲ್ಲದನ್ನ ಏನಂತ ನಾವು ಓಪನ್ ಮಾಡಿದಂತ ಸಂದರ್ಭ ಏನ್ ಮಾಡ್ತದ ಓಲ್ಡ್ ಏನ್ ಮಾಡ್ತದ ತೆರೆಗಿಟ್ಟುಕೊಳ್ಳುವಂಥದ್ದು ಅಂತ ನಾವು ಹೇಳ್ತೀವಿ. ಇದು ಏನಪ್ಪ ಅಂದ್ರೆ ಇದು ಈ ರೀತಿಯಾದಂತ ಇದು UGC ನೆಟ್ ಅಲ್ಲಿ ಕೇಳುವಂಥದ್ದು. ಯಾಕಂತಂದ್ರೆ ಇಲ್ಲಿ ನೇರವಾದಂತ ನಿಮ್ಗೆ ಆನ್ಸರ್ ಅಷ್ಟು ಬೇಗ ಕೊಡಲ್ಲ ಅವನು. ಯಾಕಂದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಪರಿಪೂರ್ಣವಾದಂತ ರೀತಿಯಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದು ನೆಕ್ಸ್ಟ್ ನದ್ದು ಮತ್ತಿನ್ನೊಂದು ಕೇಳ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಅಷ್ಟು ಸುಲಭವಾಗಿ ಆನ್ಸರ್ ಕೊಡಲ್ಲ. ಯಾಕಂದ್ರೆ ಇಲ್ಲಿ ಅಂದ್ರೆ ಕಂಪ್ಯೂಟರ್ ಪ್ರೀತಮ್ ಯಾರು ಅಂತ ಕೇಳಗಲ್ಲ, ಚಾರ್ಲಸ್ ಬ್ಯಾಬರ್ಸ್ ಅಂತ ಹೇಳಿ. ಇಲ್ಲಿ ಯಾವ್ದೇ ರೀತಿಯಲ್ಲಿ ಅಂತಂದ್ರೆ ಸ್ಕ್ಯಾನರ್ ಬಗ್ಗೆ ಇನ್ಪುಟ್ ಸಾಧನೆ ಯಾವಂತ ಕೇಳಕಲ್ಲ. ಇಲ್ಲಿ ನೋಡ್ರಿ, ಯಾಕಂದ್ರೆ ಇದು ಯಾವ್ದಂದ್ರೆ AS ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ASIC ಎಂದರಿ ಎನ್ನುವಂತ ಅಂದ್ರೆ ಏನಂದ್ರೆ ಇದ್ರನ್ನ ವಿಸ್ತೃತ ರೂಪ ಏನು ಅಂತ ಕೇಳಿರುವಂತದ್ದು ನಾವು ಕಾಣ್ತೇವೆ. ಇಲ್ಲಿ ಏನಂತಾರೆ ಇಲ್ಲಿ ಯಾವ ರೀತಿ ಕಾಣ್ತವಪ್ಪ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಏನಪ್ಪ ಅಂತಾರೆ ನೋಡ್ರಿ, ಅಮೇರಿಕನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತೇಳಿ. ಇದೇನಂತಂದ್ರೆ ಅಮೆರಿಕದಲ್ಲಿ ಅಂತ ಹೇಳಿರುವಂತ ನಿರ್ದಿಷ್ಟವಾದಂತ ಇನ್ಸ್ಟ್ರಕ್ಷನ್ ಕೋಡ ಅಂದ್ರೆ ಸೂಚನೆಗಳನ್ನು ಕೊಡುವಂತದ್ದ ಅನ್ನುವಂತ ಮಾಹಿತಿ ಅಂತಂದ್ರೆ ನಾವು ಹೇಳುವಂತದ್ದು. ಹೇಳುವಂತದ್ದು ಅಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತವ ಅಂತ ಕೇಳ್ತಾನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಇಲ್ಲಿ ಹೇಳುವಂತದ್ದು. ಮತ್ತೆ ನೆಕ್ಸ್ಟ್ ಏನ್ ಮಾಡಂತಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೋಡ್ ಅಂತ ಇದನ್ನ ವಿಸ್ತೃತ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ತಾ ಅಮೇರಿಕನ್ ಸ್ಟ್ಯಾಂಡರ್ಡ್ ಇನ್ಪುಟ್ ಕೋಡ್ ಅಂತ ಹೇಳುವಂಥದ್ದು. ಇಲ್ಲಿ ಏನಂತಂದ್ರೆ ಇಲ್ಲಿ ನಾವೇನಂದ್ರೆ ಇದು ಆನ್ಸರ್ ಯಾವ್ದು ಬರ್ತಂತಂದ್ರೆ ಅಪ್ಲಿಕೇಶನ್ ಅಂತಂದ್ರೆ ಅಪ್ಲಿಕೇಶನ್, S ಅಂತಂದ್ರೆ ಸ್ಪೆಸಿಫಿಕ್, ಆಮೇಲೆ ಅಂದ್ರೆ I ಅಂದ್ರೆ ಯಾವ್ದಂದ್ರೆ ಇಂಟರ್ಗ್ರೇಟೆಡ್, ಆಮೇಲೆ ಅಂದ್ರೆ C ಇದನ್ನೇನಪ್ಪ ಅಂದ್ರೆ ಇಲ್ಲಿ ಇಂಟರ್ಗ್ರೇಟೆಡ್ ಇದು ಈ ರೀತಿ ಮಾಡಿದಂತ ಸಂದರ್ಭ ಅಂತಂದ್ರೆ ನಾವು ಇಲ್ಲಿ A ಅಂದ್ರೆ ಅಪ್ಲಿಕೇಶನ್, S ಇದು IC ಯಾವ್ದು IC ಅಂತ ಹೇಳಿ ಇಲ್ಲಿ ಇದೇನಪ್ಪ ಅಂದ್ರೆ ಆನ್ಸರ್ ಬರುವಂತದ್ದನ್ನು ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ನೋಡ್ರಿ ಇದನ್ನ ಯಾವಾಗ ಅಂತಂದ್ರೆ ಇಲ್ಲಿ ಬರ್ತದೆ ಅಂದ್ರೆ ಇದು ಚಿಪ್ ಅಂದ್ರೆ ASIC ಅಂತೇಳಿ. ಯಾಕಂದ್ರೆ ಇದ್ರದ್ದು ಕೆಲಸ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಸಾಮಾನ್ಯವಾದಂತ ಬಳಕೆಗಾಗಿ ಮಾಡುವಂತದ್ದಲ್ಲ. ಇದೇನಂದ್ರೆ ನಿರ್ದಿಷ್ಟವಾದಂತ ಅಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟರ್ಗ್ರೇಟೆಡ್ ಸರ್ಕ್ಯೂಟ್ ಅಂದ್ರೆ ಇದೇನಂತಂದ್ರೆ ಇದು ಒಂದು ಐಸ್ ಇದು ಚಿಪ್. ಇದೇನ್ ಮಾಡ್ತಂದ್ರೆ ಸಾಮಾನ್ಯ ಉದ್ದೇಶದ ಬದಲಾಗಿ ನಿರ್ದಿಷ್ಟವಾದಂತ ಬಳಕೆಗಾಗಿ ನಾವೇನ್ ಮಾಡ್ತೇವೆ ಕಸ್ಟಮೈಸ್ ಗಾಗಿ ಬಳಕೆ ಮಾಡುವಂತದ್ದು. ಅದು ಯಾವುದೇ ರೀತಿ ಅಂತಂದ್ರೆ ಡಿಜಿಟಲ್ ಧ್ವನಿಗಳನ್ನು ಮಾಡ್ತು ಸ್ಟೋರೇಜ್ ಮಾಡ್ಲಿಕ್ಕೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಬಿಟ್ ಕಾಯಿನ್ಗಳನ್ನು ಅಂದ್ರೆ ಹೆಚ್ಚಿನ ಸಾಮರ್ಥ್ಯ ಇರುವಂತದ್ದನ್ನ ನಾವೇನ್ ಮಾಡಬೇಕು ಕಸ್ಟಮೈಸ್ ಮಾಡಲು ಏನಪ್ಪ ಅಂದ್ರೆ ನಾವು ಬಳಸುವಂತದ್ದು. ನೋಡ್ರಿ ಯಾವ ರೀತಿಯಾಗಿ ಇದೇನ್ ಮಾಡ್ತಂದ್ರೆ ಇದು ಚಿಪ್ ಇದಲ್ಲ ASI ಚಿಪ್ ಇದೇನಪ್ಪ ಅಂದ್ರೆ ಡಿಜಿಟಲ್ ಧ್ವನಿಗಳನ್ನು ಶೇಖರಣೆ ಮಾಡ್ಲಿಕ್ಕೆ ಬಿಟ್ ಕಾಯಿನ್ಗಳನ್ನು ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಸಹಾಯ ಮಾಡ್ತದ ಅನ್ನೋದ್ರ ಬಗ್ಗೆ ಇದು ಕೇಳಿರುವಂತದ್ದು. ನೋಡ್ರಿ ಇಲ್ಲಿ ಅಂದ್ರೆ ASIC ಇಲ್ಲಿ AS ಇಲ್ಲೇನಂದ್ರೆ ಆಯಿತ್ತು ಇದು ಅಲ್ಲಿ ಮೊದಲಾಗಿ ಇದೇನಪ್ಪ ಅಂದ್ರೆ C ಬಂದಿದೆ. ಇಲ್ಲಿ ಇದ್ರದ್ದು ವಿಸ್ತೃತಪ್ಪ ಅಂದ್ರೆ ಎಕ್ಸ್ಟ್ರಾ. ಯಾಕಂದ್ರೆ ನಮ್ನ ಏನ್ ಮಾಡ್ತಾನಂದ್ರೆ ಗೊಂದಲ ನಾವೇನ್ ಮಾಡ್ತೇವೆ ASIC ಅಂತ ಕೇಳ್ತೇವೆ. ಇಲ್ಲ ಇದ್ರದ್ದು ಕೂಡ ನಾವು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ನಾಲೆಜ್ಗೆ ನಾವೇನಂದ್ರೆ ತಿಳಿದುಕೊಳ್ಬೇಕಾಗ್ತದ. ಇದ್ರ ವಿಸ್ತೃತ ರೂಪವನ್ನು ನಾವು ನೋಡ್ಬೇಕಾಗ್ತದ. ಇಲ್ಲಿ ಅಂದ್ರೆ ASC ಅಂದ್ರೆ ಅಡ್ವಾನ್ಸ್ಡ್ ಸ್ಟ್ರಾಟಜಿಕ್ ಕಂಪ್ಯೂಟಿಂಗ್ ಇನ್ಸೆಂಟಿವ್ ಅಂತೇಳಿ ಇದ್ರದ್ದು ವಿಸ್ತೃತ. ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ್ದು ಬರ್ತಂದ್ರೆ ASCII ಅಂತೇಳಿ ASCII ಅಂತ ಇದನ್ನ ಅಂದ್ರೆ ಅಂತಂದ್ರೆ ಅಮೇರಿಕನ್
ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತೇಳಿ. ಇಲ್ಲಿ ನೋಡ್ರಿ ಇದ್ರ ಏನಪ್ಪಾ ಅಂದ್ರೆ ನಾವು ಈ ಕೀಬೋರ್ಡ್ ಇದೆ ರೈಟಾ. ಈ ಕೀಬೋರ್ಡ್ ಅಂತಂದ್ರೆ ಯಾವ ಮಾಡೆಲ್ ಅನ್ನು ಮಾಡಿರೋದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ನಾವೇನಪ್ಪ ಅಂದ್ರೆ ಆಲ್ಫಾಬೆಟ್ ಪ್ರಕಾರ ಅಂತಂದ್ರೆ ನಾವೇನಂತಂದ್ರೆ ಇಲ್ಲಿ ABCD ತರ ಇರ್ಬೋದಲ್ಲ. ಇದು ಯಾಕೆ ಈ ರೀತಿ ಕೊಟ್ರ ASDFGH ಹಾಕಿರ. ಇದು ಯಾವ ಮಾಡೆಲ್ ಆಗೈತಪ್ಪ ಅಂತಂದ್ರೆ ಅಮೆರಿಕನ್ ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಮಾಡೆಲ್ ಅಲ್ಲಿ ರಚನೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗ್ತದ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಇದೇನಂತಾರ ಅಂದ್ರೆ ಮುಂದಿನ ಅದು ಈ ರೀತಿಯಾಗಿ ಗೊತ್ತಾಯ್ತು. ನೆಕ್ಸ್ಟ್ ಏನಂದ್ರೆ ಲೋಕಗಳನ್ನು ಕೇಳಿದ್ದಾರೆ ಅಂದ್ರೆ ದೇಹವಾಕ್ಯಗಳನ್ನು ನಾವು ನೋಡ್ತೀವಿ. ದೇಹವಾಕ್ಯಗಳಿದಾವಲ್ಲ ಅಂದ್ರೆ ನಾವೇನಪ್ಪ ಮಿನಿಮಮ್ ಅಂದ್ರೆ ಒಂದು 10 ಆಗಿರ್ಬೋದು 20 ಆಗಿರ್ಬೋದು ನಮ್ಮ ಭಾರತದಲ್ಲಿರುವಂತಹ ವಿಶ್ವವಿದ್ಯಾಲಯಗಳ ದೇಹವಾಕ್ಯಗಳನ್ನ ನಾವೇನಂತಂದ್ರೆ ಇಲ್ಲಿ ನಾವು ಗೊತ್ತು ಮಾಡ್ಕೊಬೇಕಾಗ್ತದ. ಯಾಕಂದ್ರೆ ಎಕ್ಸಾಮ್ದಾಗ ಯಾವ ಕೇಳ್ತಾನೆ ಗೊತ್ತಿಲ್ಲ. ಇದು ಯಾವ್ದಂತ ನಿರ್ದಿಷ್ಟವಾದಂತದ್ದಲ್ಲ. ಇದು ಸಾಮಾನ್ಯ ಪ್ರವೇಶ ಪತ್ರಿಕೆ. ಇದು ಏನಪ್ಪಾ ಅಂದ್ರೆ ಈ ಪ್ರತಿಯೊಂದು ಮಾಹಿತಿ ಅಂದ್ರೆ ಇಲ್ಲಿ ಯಾವ ರೀತಿ ಇದೆ ಇಲ್ಲಿ ನೋಡ್ರಿ. ಇದು ಒಂದು ಲೋಗ ಇದೆ, ದೇಹವಾಕ್ಯ ಇದೆ. ಜ್ಞಾನ ವಿಜ್ಞಾನ ವಿಮುಕ್ತಿಯೇ ಅಂದ್ರೆ ಎಂಬ ದೇಹವಾಕ್ಯವನ್ನು ಹೊಂದಿದ ಸಂಸ್ಥೆ ಯಾವುದು ಅಂತ ಕೇಳ್ಯಾರೆ. ಇಲ್ಲಿ ಏನಂತಾರೆ ಇಗ್ನೋ ಏನ್ ಬರ್ತದೆ ಅಂದ್ರೆ ಜ್ಞಾನ ದರ್ಶನ ಬರ್ತದ. ಯಾವುದು ಇಗ್ನೋ ಜ್ಞಾನ ದರ್ಶನ. ವಿಜ್ಞಾನ ಬರ್ತದ ಅಂದ್ರೆ ಜ್ಞಾನ ದರ್ಶನ ಬರ್ತದ. ಇದಂದ್ರೆ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ. ಇದು ಎಲ್ಲಿತೆ ಬಂದ್ರೆ ದೆಹಲಿಯಲ್ಲಿ ಎಲ್ಲಿದೆ ದೆಹಲಿಯಲ್ಲಿ ಇರುವಂತದ್ದು ನಾವು ಕಾಣ್ತೀವಿ. ಇದು ಅಲ್ಲ. ನೆಕ್ಸ್ಟ್ ಅಂದ್ರೆ ಕನ್ನಡ ವಿಶ್ವವಿದ್ಯಾಲಯ ಮಾತೆಂಬುದು ಜ್ಯೋತಿರ್ಲಿಂಗ ಅಂತೇಳಿ ಇದರದ ದೇಹವಾಕ್ಯ ಬರ್ತದ. ಆಮೇಲೆ ಏನಂದ್ರೆ ಮೈಸೂರು ವಿಶ್ವವಿದ್ಯಾಲಯ ಅಂದ್ರೆ ಇಲ್ಲೇನಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ ಮೈಸೂರು ಯೂನಿವರ್ಸಿಟಿ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ನಹಿ ಜ್ಞಾನನ ಸದೃಶ್ಯಂ. ಯಾವ್ದ ನಹಿ ಜ್ಞಾನನ ಸದೃಶ್ಯಂ ಬರುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಯಾವ್ದು ಬರ್ತಂದ್ರೆ UGC ಏನಪ್ಪ ಅಂದ್ರೆ ಜ್ಞಾನ ವಿಜ್ಞಾನ ವಿಮುಕ್ತಿ ಎಂಬ ದೇವದಪ್ಪ ಅಂತಂದ್ರೆ UGC ಇದೆ. ಆನ್ಸರ್ ಯಾವುದು UGC ಅಂದ್ರೆ ಓದುದ್ದೇನಪ್ಪ ಅಂದ್ರೆ ನಮ್ಗೆ ಈ ರೀತಿಯಾದಂತಹ ವಿಶ್ವವಿದ್ಯಾಲಯಗಳನ್ನ ನೀವು ಇಲ್ಲಿ ಪಡ್ಕೊಳ್ಬೇಕಾಗ್ತದ ಅನ್ನೋದ್ರ ಬಗ್ಗೆ ಇದು ಚಾಟ ಮೂಲಕ ತಮಗೆ ಎಲ್ಲರಿಗೂ ಏನಂತಂದ್ರೆ ತಿಳಿಪಡಿಸ್ತಿದ್ದೀನಿ. ಅಂದ್ರೆ ಇಲ್ಲಿ ನಮ್ಮ ಇದು ರಾಯಚೂರು ವಿಶ್ವವಿದ್ಯಾಲಯ ಅಂದ್ರೆ ವಿದ್ಯೆಯಿಂದ ಅಮರತ್ವ ಅಂತ ಹೇಳುವಂತದ್ದು ನಾವು ಕಾಣುತ್ತೇವೆ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಂದ್ರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅನ್ನುವಂಥದ್ದು ನಾವು ಕಾಣ್ತೀವಿ. ಕರ್ನಾಟಕದ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಅಂದ್ರೆ ಅರಿವೇ ಗುರು ಅನ್ನುವಂಥದ್ದು ನಾವು ದೇಹವಾಕ್ಯವನ್ನು ಕಾಣ್ತೀವಿ. ಈ ರೀತಿಯಾದಂತಹ ರೀತಿಯಲ್ಲಿ ಅಂದ್ರೆ ನಾವು ವಿಶ್ವವಿದ್ಯಾಲಯದ ಬಗ್ಗೆ ಏನಪ್ಪಾ ಅಂದ್ರೆ ಪರಿಪೂರ್ಣವಾದಂತ ರೀತಿಯಲ್ಲಿ ನಮಗೆ ಗೊತ್ತಿರ್ಬೇಕಾಗ್ತದ. ಅದ್ರ ಜೊತೆ ಏನಪ್ಪಾ ಅಂದ್ರೆ ಇವು ಈ ರೀತಿ ನೀವು ತಿಳ್ಕರಿ ಸಾಕು. ನಿಮ್ಗೇನಂದ್ರೆ ಇಲ್ಲಿ ಅಂಕಗಳು ಬರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಬೋಧನೆ ಅಭಿಕ್ಷಮತೆ ಬಗ್ಗೆ ನಾವು ಇಲ್ಲಿ ಕಾಣುವಂಥದ್ದು. ಇಲ್ಲೇನಪ್ಪ ಅಂದ್ರೆ ಇದ್ರಾಗ ಮೇಲಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವುದು ಅಂತೇಳಿ. ಅಲ್ಲಿ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡಲಿ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವುದು. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ ಏನಪ್ಪ ಅಂದ್ರೆ ಇದೇನ್ ಮಾಡ್ತದ ಜ್ಞಾನವನ್ನು ಅಂತರ್ಗತಗೊಳಿಸುತ್ತದ ಅಂತ ಕೇಳೋಣ. ಆಮೇಲೆ ವರ್ತನೆಯ ಮಾರ್ಪಡಿಸುವಿಕೆಯನ್ನು ಮಾಡ್ತದ ಅಂತ ಕೇಳೋಣ. ಆಮೇಲೆ ಅಂದ್ರೆ ವೈಯಕ್ತಿಕ ಹೊಂದಾಣಿಕೆಯನ್ನು ಮಾಡ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳುವಂತದ್ದು. ನೆಕ್ಸ್ಟ್ ಅಂದ್ರೆ ಕೌಶಲ್ಯದ ಸಂಪಾದನೆ ಬಗ್ಗೆ ಅಂತ ಇಲ್ಲಿ ಕೇಳುವಂತದ್ದು. ಇಲ್ಲೇನಂತಾರೆ ಇದನ್ನ ಆನ್ಸರ್ ಯಾವಾಗ ಬರ್ತಪ್ಪ ಅಂದ್ರೆ ಇಲ್ಲಿ ಏನ್ ಮಾಡ್ತಂದ್ರೆ ವರ್ತನೆಯಲ್ಲಿ ಮಾರ್ಪಡಿಸುವಿಕೆ. ಅಂದ್ರೆ ವರ್ತನೆಯಲ್ಲಿ ಅಂತಾರೆ ಮಾರ್ಪಡ ಅಂದ್ರೆ ಇಲ್ಲಿ ಕಲಿಕೆ ಇದೆ. ಈ ಕಲಿಕೆಗೆ ಸಂಬಂಧಪಟ್ಟಂತಂದ್ರೆ ಇದು ಸೈಕಾಲಜಿ ಬುಕ್ ಅಲ್ಲಿ ನಿಮ್ಗೆ ಈಗಾಗಲೇ ಇರುವಂತದ್ದು. ಈ ಕಲಿಕೆ ಎಂಬುದು ಏನಪ್ಪಾ ಅಂದ್ರೆ ಕಲಿಕೆ ಅಂತಂದ್ರೆ ನಾವು ಅನುಭವದ ಮೂಲಕ ಆಗಿರ್ಬೋದು, ಮತ್ತಿನ್ನೊಂದೇನಂದ್ರೆ ತರಬೇತಿಯ ಮೂಲಕ ಆಗಿರ್ಬೋದು, ಮತ್ತಿನ್ನೊಂದೇನಂದ್ರೆ ಚಟುವಟಿಕೆ ಮೂಲಕ ಏನಂದ್ರೆ ನಾವು ಅನುಭವವನ್ನು ಶಾಶ್ವತವಾದಂತಹ ಅನುಭವವನ್ನು ಪಡಿತೀವಿ. ಇಲ್ಲಿ ವರ್ತನೆಯಲ್ಲಿ ಬದಲಾದಂತ ಕಾಣ್ತೀವಿ, ಶಾಶ್ವತವಾದಂತ ಬದಲಾವಣೆ ನಾವು ಇಲ್ಲಿ ಕಾಣುವಂಥದ್ದು. ಇಲ್ಲಂದ್ರೆ ಕಲಿಕೆ ಮೇಲೆ ಅಂದ್ರೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು, ಕಲಿಕೆ ಮೇಲೆ ಅಂದ್ರೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ ಅನ್ನೋದ್ರ ಬಗ್ಗೆ ನಮ್ಗೇನಂದ್ರೆ ಪರಿಪೂರ್ಣ ಮಾಹಿತಿ ಬೇಕಾಗ್ತದ. ಈ ಕಲಿಕೆ ಮೇಲೆ ಪ್ರಭಾವ ಬೀರುವಂತ ಏನಪ್ಪಾ ಅಂದ್ರೆ
ಫಸ್ಟ್ ಏನಪ್ಪ ಅಂದ್ರೆ ಪರಿಪಕ್ವತೆ ಅಂತೇಳಿ. ಯಾವುದು ಪರಿಪಕ್ವತೆ? ಪರಿಪಕ್ವತೆ ಅಂತಂದ್ರೆ ನಾನು ಎಕ್ಸಾಂಪಲ್ ಅಂತಂದ್ರೆ ಹೇಳ್ತೇನೆ. ಯಾವ್ದಪ್ಪ ಅಂದ್ರೆ ಇಲ್ಲಿ ತಾಯಿ ಮಗು, ಈ ತಾಯಿ ಮಗು ಏನಂತಾರೆ, ಆ ಮಗು ಏನಪ್ಪ ಅಂದ್ರೆ ಇನ್ನ ಬೆಳವಣಿಗೆ ಆಗಿರಲ್ಲ. ಆ ಮಗುಗೆ ಏನ್ ಮಾಡ್ತಾನೆ ಅಂತಂದ್ರೆ ಏನ್ ಕಲಿಸಿರ್ತಾರ ಅಂತಂದ್ರೆ ಎ ಬಿ ಸಿ ಡಿ ಇ ಅಂದ್ರೆ ಏದಿಂದ ಎಲ್ಲಿಗಂದ್ರೆ ಜಡ್ ಅವರಿಗೆ ಅವ ಮಗು ಏನಂತಾರೆ ಪ್ರೆಸರ್ ಮಾಡಿ ಅಂದ್ರೆ ಆ ಊರಿಗೆ ಪಕ್ವತೆ ಹೊಂದಿರಲ್ಲ. ಆ ಸಂದರ್ಭದಲ್ಲಿ ಎ ಬಿ ಸಿ ಡಿ ಅನ್ನು ಕಲಿಸಿರುವಂತದ್ದು ಕಾಣ್ತೀವಿ. ಅದೇ ಸಂದರ್ಭದಲ್ಲಿ ಅಂದ್ರೆ ಅವರು ಮಾವ ಬರ್ತಾನೆ. ಮಾವ ಬಂದಂತ ಸಂದರ್ಭದಲ್ಲಿ ಈಕಿ ಏನಂದ್ರೆ ತನ್ನ ಅಣ್ಣ ಬಂದ ಅಂತ ಹೇಳಿ ಏನ್ ಮಾಡ್ತಾನೆ ಖುಷಿಯಿಂದ ನಿಮ್ಮ ಮಾವ ಬಂದ್ ನೋಡಿ ಹೇಳು, ನಿಮ್ಮ ಮಾವ ಬಂದ್ ನೋಡಿ ಹೇಳು ಅಂತಾರೆ. ಅವಾಗ ಅವ್ರಿಗೆ ಎ ಬಿ ಸಿ ಡಿ ಅಂತ ಜಡ್ ಅವರಿಗೆ ಹೇಳ್ತಾರೆ. ಅವಾಗ ಅವ್ನ ಮಾವ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಸಿ ಆದ್ಮೇಲೆ ಯಾವ್ದು ಬರ್ತದೆ ಅಂತ ಕೇಳ್ತಾರೆ. ಸಿ ಆದ್ಮೇಲೆ ಯಾವ್ದು ಬರ್ತದೆ ಅಂತಂದ್ರೆ ಆ ಊರಿಗೆ ಏನಂದ್ರೆ ಡಿ ಬರ್ಬೇಕಂತ ಹೇಳ್ಬೇಕಲ್ಲ, ಇಲ್ಲ ಯಾಕಲ್ಲ ಎ ಬಿ ಸಿ ಡಿ ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಪಕ್ವತೆ. ಇಲ್ಲಿ ನೋಡ್ರಿ ಟಮಟೆ ಇದೆ, ಈ ಟಮಟೆದಲ್ಲಿ ಅಂತಂದ್ರೆ ಇದು ಯಾವ್ದು ರೀತಿಯಲ್ಲಿನ ಪಕ್ವತೆ ಹೊಂದಿಲ್ಲ. ಅಂದ್ರೆ ಇದೇನಪ್ಪ ಅಂದ್ರೆ ಇನ್ನ ಹಣ್ಣಾಗಿಲ್ಲ ಅಂತ ಅಂದ್ರೆ ಇಲ್ಲಿ ಪಕ್ವತೆ ಅಂತಂದ್ರೆ ಇಲ್ಲಿ ಹಣ್ಣು ಈ ರೀತಿಯಾದಂತ ಹಣ್ಣನ್ನ ಪಕ್ವತೆ ಹೊಂದಿರ್ತಾರೆ. ಅಂದ್ರೆ ಇಲ್ಲಿ ಯಾವ ಅಕ್ಷರ ಆದ್ಮೇಲೆ ಯಾವ್ದ ಅನ್ನೋದ್ರ ಬಗ್ಗೆ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿ ಹೇಳಬಲ್ಲ ಈ ವ್ಯಕ್ತಿ ಏನಂದ್ರೆ ಇನ್ನ ಯಾಕಂದ್ರೆ ಯಾವ ವಯಸ್ಸಿಗೆ ತಕ್ಕಂತೆ ಏನಂದ್ರೆ ಅದು ಪರಿಪಕ್ವತೆ ಹೊಂದಂತ ನಾವು ಆ ವ್ಯಕ್ತಿಯಲ್ಲಿ ಅಂದ್ರೆ ಕಲಿಕೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ. ಅಂದ್ರೆ ನಾವೇನಂದ್ರೆ ಯಾವ ರೀತಿಯಲ್ಲಿ ಅಂತಂದ್ರೆ ಅಲ್ಲಿ ವ್ಯಕ್ತಿ ಅಂದ್ರೆ ಮಕ್ಕಳಿಗೆ ಏನಂತಾರೆ ಹಂತವಾಗಿ ಏನಂತಾರೆ ಆ ವ್ಯಕ್ತಿಗಳ ಕಲಿಕೆಗೆ ನಾವು ಪ್ರೋತ್ಸಾಹ ಮಾಡ್ಬೇಕು. ಆ ವ್ಯಕ್ತಿಗಳಂತಾರೆ ಆ ವಿಷಯವನ್ನು ಪ್ರೆಸರ್ ಮಾಡಬಹುದು. ಪ್ರೆಸರ್ ಮಾಡಿದ ಕಲಿಕೆಯಲ್ಲಿ ಅಂತಂದ್ರೆ ಪಕ್ವತೆ ಇರುವಂತ ಇಲ್ಲದ ವ್ಯಕ್ತಿಗಳಂದ್ರೆ ನಾವು ಪ್ರೆಸರ್ ಮಾಡಿ ಕಲಿಸಿದ ಸಂದರ್ಭದಲ್ಲಿ ಆ ವ್ಯಕ್ತಿಗಳೇನಪ್ಪ ಅಂದ್ರೆ ಈ ರೀತಿಯಾದಂತ ನಾವು ಕಾಣುವಂಥದ್ದು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವರಲ್ಲಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಕಲಿಕೆಯಲ್ಲಿ ಪ್ರಭಾವ ಬೀರುವಂತದ್ದು ಯಾವ್ದಪ್ಪ ಅಂದ್ರೆ ಅವಧಾನ. ಯಾವ್ದು ಅವಧಾನ? ಅವಧಾನಪ್ಪ ಅಂದ್ರೆ ಈಗಾಗಲೇ ಅಂದ್ರೆ ಇಲ್ಲಿ ಮ್ಯಾಪ್ ಇರುವಂತದ್ದು. ಯಾವ್ದು ಮ್ಯಾಪ್? ಅದು ಈ ಮ್ಯಾಪ್ ಅಲ್ಲಿ ಇರ್ತದಲ್ಲಿ ಇಲ್ಲಿ ದೆಹಲಿ ಇದೆ. ಯಾವ್ದು ದೆಹಲಿ ಅಂದ್ರೆ ಇಲ್ಲಂದ್ರೆ ದೆಹಲಿ ಇಲ್ಲಿದೆ, ದೆಹಲಿ ಇಲ್ಲಿ ಅಂದ್ರೆ ಈ ಮಕ್ಕಳೇನಂತಂದ್ರೆ ಇಲ್ಲಿ ಅವರ ಅವಧಾನವನ್ನ ನಾವಿಲ್ಲಿ ಕೇಂದ್ರೀಕರಿಸುವಂತದ್ದು. ಅಂದ್ರೆ ಇವು ಏನಂತಂದ್ರೆ ನಮ್ಮ ಕಲಿಕೆ ಮೇಲೆ ಪರಿಣಾಮ ಬೀರುವಂತದ್ದು ಪರಿಪಕ್ವತೆ ಆಗಿರ್ಬೋದು, ಮತ್ತೆ ಅವಧಾನ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ಇವೆಲ್ಲ ಏನಪ್ಪ ಮತ್ತೆ ಇನ್ನೊಂದಂದ್ರೆ ಕಲಿಕೆಯ ವರ್ಗನೆ ಆಗಿರ್ಬೋದು. ಕಲಿಕೆಯ ವರ್ಗನೆ ಏನಪ್ಪ ಅಂತಂದ್ರೆ ಇಲ್ಲಿ ಕಲಿಕೆ ವರ್ಗ ಧನಾತ್ಮಕವಾಗಿರುವಂತ ಅದನ್ನ ಕಾಣ್ತೇವೆ. ಅಂದ್ರೆ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಸೈಕಲ್ ಕಲ್ತಾನೆ. ಯಾವ್ದು? ಸೈಕಲ್ ಕಲ್ತಂತ ವ್ಯಕ್ತಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾನೆ ಸೈಕಲ್ ಮೋಟರ್ ಓಡಿಸ್ತಾನೆ. ಸೈಕಲ್ ಮೋಟರ್ ಓಡಿಸಿದಂತ ವ್ಯಕ್ತಿ ಏನಪ್ಪ ಅಂದ್ರೆ ಕಾರ್ ಓಡಿಸ್ತಾನೆ. ಕಾರ್ ಆದ್ಮೇಲೆ ಇತರೆ ಇದು ಈ ರೀತಿಯಾದಂತ ಕಲಿಕೆ ವರ್ಗ ಅಂದ್ರೆ ಧನಾತ್ಮಕವಾದಂತ ನಾವು ಕಾಣ್ತೀವಿ. ಇವೆಲ್ಲ ಏನಪ್ಪ ಅಂದ್ರೆ ಕಲಿಕೆಯ ಮೇಲೆ ಪ್ರಭಾವ ಬೀರ್ತವೆ. ಇವೆಲ್ಲ ಏನ್ ಮಾಡ್ತಾರೆ ಕಲಿಕೆಯ ವರ್ತನೆಯಲ್ಲಿ ಅಂದ್ರೆ ಮಾರ್ಪಾಡಾಗಿರುವಂತದ್ದು ನಾವು ಕಾಣುವಂಥದ್ದು. ಇದು ಕಲಿಕೆಯಲ್ಲಿರುವಂತ ಪ್ರಮುಖವಾದಂತ ಉದ್ದೇಶ. ನೆಕ್ಸ್ಟ್ ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನ ಯಾವುದು? ಅಂದ್ರ ಅತ್ಯಂತ ಪರಿಣಾಮಕಾರಿಯಾದಂತ ಬೋಧನಾ ವಿಧಾನ ಅಂತ ಕೇಳಿದ್ವಿ. ವಿಧಾನ ಯಾವ್ದಂತ ನಮಗ್ ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಪರಿಣಾಮಕಾರಿ ಯಾವ್ದಂತ ಕೇಳಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಅಥವಾ ಮಾಹಿತಿ ಕೇಂದ್ರಿತ ಬೋಧನಾ ವಿಧಾನ, ಮತ್ತೇನಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಥವಾ ಪಠ್ಯ ಕೇಂದ್ರಿತ ಬೋಧನಾ ವಿಧಾನ. ಇಲ್ಲಿ ಅಂದ್ರೆ ಇಲ್ಲಿ ಒಂದು ಎಫೆಕ್ಟಿವ್ ಆಗಿ ಟೀಚಿಂಗ್ ಆಗ್ಬೇಕಾದ್ರೆ ಇಲ್ಲಿ ಏನ್ ಬೇಕಪ್ಪ ಅಂತಂದ್ರೆ ಈ ಇದರಲ್ಲಿ ಯಾವುದು ಅಂತ ಕೇಳುವಂತದ್ದು. ಇಲ್ಲಿ ಇಲ್ಲಿ ಅಂತಂದ್ರೆ ನಾವು ಈಗಾಗಲೇ ಏನಪ್ಪ ಅಂದ್ರೆ ಇದ್ರಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಬೋಧನಾ ವಿಧಾನದಲ್ಲಿ ಅಂದ್ರೆ ಶಿಕ್ಷಕ ಕೇಂದ್ರಿತ ವಿಧಾನ ಮತ್ತು ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಬರ್ತದೆ. ಇಲ್ಲಿ ಶಿಕ್ಷಕ ಕೇಂದ್ರಿತ ವಿಧಾನದಲ್ಲಿ ಅಂದ್ರೆ ಉಪನ್ಯಾಸ ವಿಧಾನ ಬರ್ತದೆ, ಅಂದ್ರೆ ಲೆಕ್ಚರರ್ ಮೆಥಡ್ ಅಂತೇಳಿ. ಆಮೇಲೆ ಅಂದ್ರೆ ನೆಕ್ಸ್ಟ್ ಅಂದ್ರೆ ಪ್ರಾತ್ಯಕ್ಷಿಕ ವಿಧಾನ ಬರ್ತದೆ. ಮತ್ತು ಏನಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಅಂದ್ರೆ ನಿಗಮನ ಪದ್ಧತಿ ಬರ್ತಾ ಅನುಗಮನ ಪದ್ಧತಿ. ಇಲ್ಲಿ ಶಿಕ್ಷಕ ಕೇಂದ್ರಿತ ಬಗ್ಗೆ ನಾವು ಹೇಳ್ಬೇಕಾಗ್ತದೆ. ಶಿಕ್ಷಕ ಕೇಂದ್ರದ ಉಪನ್ಯಾಸ ವಿಧಾನ ಏನ್ ಮಾಡ್ತಾವ ಅಂತಂದ್ರೆ ಉಪನ್ಯಾಸಕ್ಕೆ ಏನ್ ಮಾಡ್ತಾವ ಅಂದ್ರೆ ಆ ವಿಷಯ ವಸ್ತುಗಳನ್ನ ಅಂತಂದ್ರೆ ಏನ್ ಮಾಡ್ತಾನೆ ಸರಿಯಾದ ಆ ವಿಷಯ ವಸ್ತುಗಳು ಏನ್ ಮಾಡ್ತಾನೆ ಡೈರೆಕ್ಷನ್ ಕೊಡುವುದರ ಮೂಲಕ ಆ ವಿಷಯ ಅಂದ್ರೆ ವಿದ್ಯಾರ್ಥಿಗಳು ಏನಂದ್ರೆ ಅದು ಸಲಹೆ ಸೂಚನೆಗಳ ಮುಖಾಂತರ ಹೇಳಿಕೆ ಅಂತ ಹೋಗ್ತಾನೆ. ಬಟ್ ಆ ವ್ಯಕ್ತಿಗಳಂತ ಆ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಇದು ಉಪನ್ಯಾಸಗಳು ಹೇಳಿದಂತ ವಿಷಯಗಳು ಏನ್ ಮಾಡ್ತಾನೆ ಅಂತಂದ್ರೆ ಬರೆಯುವಂತದ್ದಾಗಿರ್ಬೋದು, ಅಂದ್ರೆ ಬರೆಯುವಂತ ಟಿಪ್ಪಣಿ ನೋಟ್ಸ್ ಬರೆಯುವಂತದ್ದಾಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಲಿಸುವಂತದ್ದಾಗಿದೆ. ಈ ರೀತಿಯಾಗಿರುವಂತದ್ದು ಅಂದ್ರೆ ಉಪನ್ಯಾಸನ ಬರ್ತದೆ. ಬಟ್ ಈ ಉಪನ್ಯಾಸನ ವಿಧಾನದಲ್ಲಿ ವಿದ್ಯಾರ್ಥಿಗಳಂದ್ರೆ ಸಕ್ರಿಯರಾಗಿರುವುದಿಲ್ಲ, ಏನಾಗಿರ್ತಾರೆ ನಿಸ್ಕ್ರಿಯರಾಗಿರ್ತಾರೆ. ಇಲ್ಲಿ
ಇಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಇಲ್ಲಿ ಉಪನ್ಯಾಸ ಪಾತ್ರ ಉಪನ್ಯಾಸದೇ ಪಾತ್ರ ಇರ್ತದೆ, ಇಲ್ಲಿ ವಿದ್ಯಾರ್ಥಿಗಳದ್ದು ಯಾವುದೇ ರೀತಿಯಲ್ಲಿ ಇರೋದಲ್ಲ. ಈ ರೀತಿಯಿಂದ ವಿದ್ಯಾರ್ಥಿಗಳನ್ನಂದ್ರೆ ನಾವೇನಪ್ಪ ಅಂದ್ರೆ ಖಾಲಿ ಅಂದ್ರೆ ಅಡುಗ ಯಾವ್ದಪ್ಪ ಅಂದ್ರೆ ಯಾವ್ದಂದ್ರೆ ಸಮುದ್ರದಲ್ಲಿ ಚಲಿಸುವಂತ ಖಾಲಿ ಹಡಗುಗಳು ಅಂತ ಹೇಳ್ತಾರೆ. ಯಾವುದು? ಖಾಲಿ ಹಡಗುಗಳು ಅಂತ ಹೇಳ್ತಾರೆ. ಅಂದ್ರೆ ಖಾಲಿ ಹಡಗು ಏನು ವೇಸ್ಟ್ ಅದು. ಯಾಕಂದ್ರೆ ನಾವು ಏನಂತಂದ್ರೆ ಇಲ್ಲಿ ಎಫೆಕ್ಟಿವ್ ಆಗಿ ಆಗ್ಬೇಕಂದ್ರೆ ಇಲ್ಲಿ ಏನ್ ಬೇಕಂತಂದ್ರೆ ಉಪನ್ಯಾಸನ ವಿಧಾನ ಅವಶ್ಯಕತೆ ಇರುವಂತದ್ದು ಅಂತ ನಾವು ಹೇಳ್ತೀವಿ. ಇನ್ನೊಂದ್ರೆ ನೆಕ್ಸ್ಟ್ ಇದ್ರ ಹೋಗೋಣ. ಇದೇನಪ್ಪ ಅಂದ್ರೆ ಶಿಕ್ಷಕ ಕೇಂದ್ರಿತ, ಅದ್ರಲ್ಲಪ್ಪ ಅಂದ್ರೆ ಅದು ಬರಲ್ಲ, ಅಂದ್ರೆ ಬೋಧನೆಯಲ್ಲಿ ಬರಲ್ಲ ಅಂತ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಅಂದ್ರೆ ಮಾಹಿತಿ ಕೇಂದ್ರಿತ ಬೋಧನೆ. ಇಲ್ಲೇನಂದ್ರೆ ವಿದ್ಯಾರ್ಥಿಗಳೇನಂತಂದ್ರೆ ಕೇವಲ ಮಾಹಿತಿಯನ್ನು ನೀಡುವಂಥದ್ದು. ಮಾಹಿತಿ ನೀಡುವುದರ ಮೂಲಕ ಅಂದ್ರೆ ಇಲ್ಲಿ ಅವರು ವ್ಯಕ್ತಿಗಳಂದ್ರೆ ಮಾಹಿತಿಯನ್ನು ಕೊಡ್ಕೊಂತ ಹೋಗ್ತಾರೆ. ಇಲ್ಲಿ ಏನಂದ್ರೆ ವಿದ್ಯಾರ್ಥಿ ಯಾವ್ದು ರೀತಿಯಲ್ಲಿ ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗದ, ಇಲ್ಲಿ ಏನಂದ್ರೆ ನಿಷ್ಕ್ರಿಯನಾಗಿರುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ವಿಧಾನ ಅಂತ ಕೇಳಿದ್ರೆ, ಆಮೇಲೆ ಅಂದ್ರೆ ಪಠ್ಯ ಕೇಂದ್ರಿತ ಬೋಧನೆ ವಿಧಾನ. ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ವಿಧಾನದ ಬಗ್ಗೆ ನಾವು ಇಲ್ಲಿ ನೋಡೋಣ. ಯಾವ್ದಂತ ಅಂದ್ರೆ ನೋಡ್ರಿ, ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ವಿಧಾನ ಯಾವ ಅಂಶಗಳನ್ನು ಒಳಗೊಂಡವ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗ್ತವ. ಅಂದ್ರೆ ಬೋಧನೆ ವಿಧಾನದಲ್ಲಿರುವಂತ ಅಂಶಗಳು ಗೊತ್ತಾಗ್ತವ. ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ವಿಧಾನದಾಗ ಅಂತಂದ್ರೆ ಚರ್ಚಾ ವಿಧಾನ ಅಂದ್ರೆ ಡಿಸ್ಕಷನ್ ಮೆಥಡ್ ಬರ್ತದ. ಆಮೇಲೆ ಏನ್ ಬರ್ತದ ಅಂದ್ರೆ ನಿಗಮನ ಪದ್ಧತಿ ಅಂದ್ರೆ ಡಿಡಕ್ಟಿವ್ ಮೆಥಡ್ ಬರ್ತದ. ಆಮೇಲೆ ಏನಂದ್ರೆ ಅನುಗಮನ ಪದ್ಧತಿ ಇಂಡಿಡಕ್ಟಿವ್ ಮೆಥಡ್ ಬರ್ತದ. ಆಮೇಲೆ ಏನಂತಂದ್ರೆ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರ್ತದ ಅಂತಂದ್ರೆ ಸಂಶೋಧನಾ ವಿಧಾನ ರಿಸರ್ಚ್ ಮೆಥಡಾಲಜಿ ಬರ್ತದ. ಆಮೇಲೆ ಯೋಜನಾ ಪದ್ಧತಿ ಪ್ರಾಜೆಕ್ಟ್ ಮೆಥಡ್ ಬರ್ತದ. ಅಂದ್ರೆ ನೋಡ್ರಿ ಇಲ್ಲಿ ಏನ್ ಮಾಡ್ತೇವೆ, ವಿದ್ಯಾರ್ಥಿ ಕೇಂದ್ರಿತ ಪದ್ಧತಿಯಲ್ಲಿ ಏನಪ್ಪ ಅಂದ್ರೆ ಬೋಧನಾ ಪದ್ಧತಿಯಲ್ಲಿ ನಿಗಮನ ಪದ್ಧತಿ, ಯಾವುದು ನಿಗಮನ ಪದ್ಧತಿ ಮತ್ತು ಅನುಗಮನ ಪದ್ಧತಿ ಅಂತೇಳಿ. ಇಲ್ಲೇನಪ್ಪ ಅಂದ್ರೆ ನಿಗಮನ ಪದ್ಧತಿ ಅಂತಂದ್ರೆ ನೀ ಅಂತಂದ್ರೆ ನಿಯಮ ಅಂದ್ರೆ ನಿಯಮ ಅಂತೇಳಿ, ಅಂದ್ರೆ ರೂಲ್ಸ್ ಟು ಎಕ್ಸಾಂಪಲ್ ಅಂದ್ರೆ ನೀ ಎಂಬ ಅಕ್ಷರದಲ್ಲಿ ಕಂಡಿಡ್ಕೊಂಡ್ಬಿಡ್ಬೇಕು. ಅಂದ್ರೆ ಇಲ್ಲಿ ಏನಂತಂದ್ರೆ ನಿಯಮದಿಂದ ಆರಂಭ ಆಗ್ತದ ಅನ್ನೋದ್ರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತ ಗೊತ್ತಿರ್ಬೇಕಾಗ್ತದ. ಅಂದ್ರೆ ನಿಯಮದಿಂದ ಉದಾಹರಣೆಗೆ ಇಲ್ಲಿ ಏನ್ ಮಾಡ್ತಂದ್ರೆ ಅನುಗಮನದಲ್ಲಿ ಏನಂತಂದ್ರೆ ಇಲ್ಲಿ ಏನ್ ಮಾಡ್ತಂದ್ರೆ ಇದ್ರ ಅಪೋಸಿಟ್. ಇಲ್ಲಿ ಅಪೋಸಿಟ್ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಂದ್ರೆ ಉದಾಹರಣೆಯಿಂದ ನಿಯಮದ ಕಡೆಗೆ. ಇಲ್ಲಿ ಏನಂತಂದ್ರೆ ಎಕ್ಸಾಂಪಲ್ ಟು ರೂಲ್ಸ್ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಏನ್ ಮಾಡ್ತಂದ್ರೆ ನಿಗಮನ ಪದ್ಧತಿಯಲ್ಲಿ ಏನಂತಂದ್ರೆ ಇಲ್ಲಿ ಇಡಿಯಿಂದ ಏನ್ ಮಾಡ್ತದ ಬಿಡಿಗೆ. ಅಂದ್ರೆ ಇಲ್ಲಿ ಏನಂತಂದ್ರೆ ಇಲ್ಲಿ ಟೋಟಲ್ ಏನಂದ್ರೆ ಒಂದು ಅಖಂಡವಾದಂತ ಒಂದು ವಿಷಯ ಇರ್ತಲ್ಲ, ಅದೇನಪ್ಪ ಅಂದ್ರೆ ಬಿಡಿ ಬಿಡಿಯಾಗಿ ಓದುವಂಥದ್ದು. ಅಂದ್ರೆ ಇಡೀ ಒಂದು ಪಾಠ ಅಂತ ಇರುವಂತದ್ದು ಅಂತಂದ್ರೆ ನಾವು ಪ್ಯಾರ ತರ ಓದುವಂಥದ್ದು. ಇದೇನಂತಂದ್ರೆ ಇದು ನಿಗಮನದ ಪದ್ಧತಿಯಲ್ಲಿ ಬರ್ತದ. ಆಮೇಲೆ ಅಂದ್ರೆ ಬಿಡಿಯಿಂದ ಏನಂತಾರೆ ಇಡಿಯವರೆಗೆ ಅಂದ್ರೆ ಬಿಡಿಯಾಗಿ ಓದಿ ಅದನ್ನೇನಂದ್ರೆ ಈ ಇಡಿಯ ಕಡೆಗೆ ಏನಂತಂದ್ರೆ ನಾವು ಒಯ್ಯುವಂಥದ್ದು ಅನುಗಮನ ಪದ್ಧತಿಯಲ್ಲಿ ಬರ್ತದ. ಆಮೇಲೆ ಅಂದ್ರೆ ಇಲ್ಲೇನಂತಂದ್ರೆ ಮೇನ್ ನಿಗಮ ಪದ್ಧತಿ ಅಂತಂದ್ರೆ ಅಮೂರ್ತದಿಂದ ಮೂರ್ತದಡಿಗೆ. ಅಂದ್ರೆ ಏನಪ್ಪ ಅಂದ್ರೆ ನಮಗೆ ಅಮೂರ್ತ ಅಂತಂದ್ರೆ ಕಾಣಲಾರಂತ ವಿಚಾರ ಏನಂತಂದ್ರೆ ನಾವೇನಂದ್ರೆ ಒಂದು ಮೂರ್ತದ ಕಡೆಗೆ ಅಂದ್ರೆ ನಾವು ಕಾಣುವಂತ ಅಂದ್ರೆ ಯಾವ್ದೋ ಒಂದು ಪಿಕ್ಚರ್ ಇರ್ತದೆ ನೇರವಾಗಿ ಕಾಣುವಂಥದ್ದು ನಾವಂದ್ರೆ ಮೂರ್ತದ ಕಡೆಗೆ ಒಯ್ಯುವಂಥದ್ದು ನಿಗಮನ ಬರ್ತದ. ಆಮೇಲೆ ಅನುಗಮನದಲ್ಲಿ ಅಂತಂದ್ರೆ ಮೂರ್ತದಿಂದ ಅಮೂರ್ತದ ಕಡೆಗೆ ಒಯ್ಯುವಂಥದ್ದು. ಅಂದ್ರೆ ಇವೇನಂತಂದ್ರೆ ಈಗಾಗಲೇ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಮತ್ತೆ ಟೆಟ್ ಆಗಿರ್ಬೋದು, ಇವು ಮತ್ತೆ ಜಿಪಿಟರ್ ಎಲ್ಲ ಆಗಿರ್ಬೋದು. ಎಲ್ಲ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಬೋಧನೆ ನಂತರ ಪ್ರಮುಖವಾಗಿ ಕೇಳಿರುವಂತದ್ದು. ಈಗ ಅದ್ರ ಜೊತೆ ಏನಪ್ಪ ಅಂದ್ರೆ ಇದರಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಮತ್ತೇನಂದ್ರೆ ಪಠ್ಯ ಕೇಂದ್ರಿತ ಅಂದ್ರೆ ಇಲ್ಲಿ ಓದ್ಲೇನಂತಂದ್ರೆ ನಾವು ಪಠ್ಯಕ್ಕೆ ಸಂಬಂಧಪಟ್ಟ ಪಠ್ಯದಲ್ಲಿರುವಂತ ವಿಷಯಗಳೇನಂತಂದ್ರೆ ಓದಿಕೆ ಅಂತ ಹೋಗ್ಬಿಡೋದು. ಯಾಕಂತಂದ್ರೆ ಇಲ್ಲೇನಂದ್ರೆ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಗಮನ ಹರಿಸಂಗಿಲ್ಲ. ಇಲ್ಲೇನಂದ್ರೆ ಒಟ್ಟೇನಪ್ಪ ಅಂದ್ರೆ ಸಿಲೆಬಸ್ ಮುಗಿಸ್ಬೇಕು. ಅಂದ್ರೆ ಇಲ್ಲಿ ಏನಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಶಿಕ್ಷಕ ಏನ್ ಮಾಡ್ತಾನೆ ವಿಷಯದತ್ತ ಏನಂತಂದ್ರೆ ಗಮನ ಹರಿಸುವಂಥದ್ದು. ಇಲ್ಲಾಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ನಿಷ್ಕ್ರಿಯರಾಗಿರ್ತಾರೆ. ಇಲ್ಲೇನಂದ್ರೆ ಸಕ್ರಿಯವಾಗಿ ಅಂತಂದ್ರೆ ಇಲ್ಲಿ ಅಂದ್ರೆ ಟೀಚರ್ ಆಗಿರ್ಬೋದು, ಉಪನ್ಯಾಸಕರ ಕೆಲಸ ಮಾಡುವಂಥದ್ದು. ಅಂದ್ರೆ ಈ ರೀತಿಯಿಂದ ಏನಂದ್ರೆ ಇಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತ ಬೋಧನಾ ವಿಧಾನದಲ್ಲಿ ಅಂತ ಯಾವ್ದಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲೇನಂತಂದ್ರೆ ಈಗಾಗಲೇ ಬೋಧನಾ ವಿಧಾನದಲ್ಲಿ ಅಂತಂದ್ರೆ ಚರ್ಚಾ ವಿಧಾನ ಅಂತ ಬರ್ತದ. ಅಂದ್ರೆ ಯಾವುದೇ ಒಂದು ವಿಷಯಗಳನ್ನಂತಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂದ್ರೆ ಆ ವಿಷಯಗಳಿಗೆ ಅಂದ್ರೆ ಚರ್ಚೆ ಮಾಡ್ತಾರ. ಆಮೇಲೆ ಅಂದ್ರೆ
ಕ್ರಿಟಿಸೈಸ್ ಮಾಡ್ತಾರ, ಆಮೇಲೆ ಏನ್ ಮಾಡ್ತಾರ ಮೌಲ್ಯಮಾಪನ ಮಾಡ್ತಾರ. ಅದ್ರ ಜೊತೆ ಏನಂತಾರೆ ಇಲ್ಲಿ ಚರ್ಚಾ ವಿಧಾನ ಅಂದ್ರೆ ಆ ವ್ಯಕ್ತಿಗೆ ಏನಂತಾರೆ, ಆ ವಿದ್ಯಾರ್ಥಿಗೆ ಏನಂತಾರೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದ, ತನ್ನಲ್ಲಿರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇರ್ತದ. ಇಲ್ಲಿ ಏನಂದ್ರೆ ಆಕ್ಟಿವಿಟಿ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಚರ್ಚಾ ವಿಧಾನದಲ್ಲಿ ಅನುಕೂಲ ಇರ್ತದೆ. ಇದೇನಪ್ಪ ಅಂದ್ರೆ ವಿದ್ಯಾರ್ಥಿಯ ಕೇಂದ್ರ ಇರ್ತದೆ ಅಂತ ಹೇಳ್ಬೋದು. ಆಮೇಲೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಂತಂದ್ರೆ ಇದು ಬರ್ತದೆ ಯಾವ್ದಪ್ಪ ಅಂದ್ರೆ ಸಂಶೋಧನಾ ವಿಧಾನ, ರಿಸರ್ಚ್ ಮೆಥಾಡಲಜಿ ಅಂತ. ಇಲ್ಲಿ ರಿಸರ್ಚ್ ಮೆಥಾಡಲಜಿ ಅಂತಂದ್ರೆ ಇದನ್ನು ಪ್ರತಿಪಾದಿಸೋರು ಅಂದ್ರೆ E.H. ಆರ್ಮ್ಸ್ಟ್ರಾಂಗ್ ಅಂತೇಳಿ. ಯಾರು E.H. ಆರ್ಮ್ಸ್ಟ್ರಾಂಗ್ ಅಂತ ನಾವು ಬರ್ತದ. ಇಲ್ಲೇನಂದ್ರೆ ಯಾವುದೇ ಸಂಶೋಧನಾ ವಿಧಾನ ಅಂತಂದ್ರೆ ವೈಜ್ಞಾನಿಕವಾದಂತ ರೀತಿಯಲ್ಲಿ ಅಂದ್ರೆ ಕೆಲಸ ಮಾಡುವಂತದ್ದು. ಅಂದ್ರೆ ಇಲ್ಲಿ ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಇಲ್ಲಿ ರಿಸರ್ಚ್ ಯಾವುದೇ ಒಂದು ಸಂಶೋಧನೆ ಕೈಗೊಳ್ಳಬೇಕಾದ್ರೆ ಅಲ್ಲಿ ಏನ್ ಮಾಡ್ತದ ಅದರಲ್ಲಿ ವೈಜ್ಞಾನಿಕವಾದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು, ಆಕ್ಟಿವ್ ಆಗಿ ಇರುವಂತದ್ದು. ಪಂಚೇಂದ್ರಿಯಗಳಂದ್ರೆ ಇಲ್ಲಿ ಕೆಲಸ ಮಾಡುವಂತದ್ದು ಯಾವುದು ರಿಸರ್ಚ್ ಮೆಥಡಲಜಿನ ನಾವು ಕಾಣ್ತೀವಿ. ಇನ್ನೊಂದಂದ್ರೆ ಯೋಜನಾ ವಿಧಾನ ಅಂತೇಳಿ. ಯಾವುದು ಯೋಜನೆ ಅಂದ್ರೆ ವಿದ್ಯಾರ್ಥಿಗೆ ಕೇಂದ್ರ ಸಂಬಂಧಪಡದಂತಂದ್ರೆ ಇಲ್ಲಿ ಯೋಜನಾ ವಿಧಾನ ಯಾವಾಗ ಬರ್ತಂದ್ರೆ ಇದನ್ನು ಜಾನ್ ಡಿ ಅವರು ಏನ್ ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ. ಜಾನ್ ಡಿ ಅವರ್ ಅಂತಂದ್ರೆ ಯೋಜನಾ ವಿಧಾನ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಜಾನ್ ಡಿ ಅವರ್ ಅಂದ್ರೆ ಮಾಡುತ್ತಾ ಕಲಿ ಅಂದ್ರೆ ಮಾಡು ಕಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳುವಂಥದ್ದನ್ನ ನಾವು ಕಾಣುತ್ತೀವಿ. ಇದನ್ನಂದ್ರೆ ಯೋಜನಾ ಪದ್ಧತಿ ಅಂದ್ರೆ ಬೋಧನಾ ಪದ್ಧತಿಯಾಗಿ ಇದನ್ನಂದ್ರೆ ಪರಿಚಯಿಸ್ತಾರೆ ಯಾರಪ್ಪ ಅಂದ್ರೆ ಕಿಲ್ ಪ್ಯಾಟ್ರಿಕ್. ಯಾರು ಕಿಲ್ ಪ್ಯಾಟ್ರಿಕ್ ಬರ್ತಾನೆ. ಯಾರ ಕಿಲ್ ಪ್ಯಾಟ್ರಿಕ್. ಇತ್ತೇನಂದ್ರೆ ಇಲ್ಲಿ ವಿದ್ಯಾರ್ಥಿ ಕೇಂದ್ರಕ್ಕೆ ಸಂಬಂಧಪಡದಂತೆ ಎಲ್ಲ ವಿಷಯಗಳನ್ನಪ್ಪ ಅಂದ್ರೆ ಪ್ರಮುಖವಾಗಿರ್ತವಂತ ನಾವು ಹೇಳುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಇದು ಉಪನ್ಯಾಸನ ವಿಧಾನ ಅಂತಂದ್ರೆ ಇಲ್ಲಿ ಓನ್ಲೈನಪ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿರ ಅಂತ ಹೋಗಿರ್ತಾನೆ ಯಾವ್ದು ಈ ಶಿಕ್ಷಕ ಕೇಂದ್ರದಲ್ಲಿ. ಬಟ್ ಇದನ್ನ ಪ್ರತ್ಯೇಕ್ಷಿಕ ವಿಧಾನ ಅಂತ ಇದೆಯಲ್ಲ, ಡೆಮೋನ್ಸ್ಟ್ರೇಷನ್ ಮೆಥಡ್ ಇದೆಯಲ್ಲ, ಈ ಉಪನ್ಯಾಸದ ಪದ್ಧತಿಯಲ್ಲಿರುವಂತ ದೋಷಗಳನ್ನು ಏನ್ ಮಾಡ್ತಾನೆ, ಡಿಮೆರಿಟ್ಗಳನ್ನ ಏನ್ ಮಾಡ್ತಾನೆ ಇದರಲ್ಲಿ ಅದನ್ನ ಬದಲಾವಣೆ ಮಾಡ್ತಾನೆ. ಇಲ್ಲಿ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ, ನಿಷ್ಕ್ರಿಯನೇ ಆಗಿರ್ತಾನ. ಇಲ್ಲಿ ಏನ್ ಮಾಡ್ತಾನೆ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಅಂದ್ರೆ ವಿದ್ಯಾರ್ಥಿ ಭಾಗವಹಿಸ್ತಾನ. ಇಲ್ಲಿ ಏನ್ ಮಾಡ್ತಾನೆ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಇವನಿಗೆ ದುಷ್ಟಾಂತರಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಇಮೇಜ್ಗಳಾಗಿರ್ಬೋದು, ಈ ರೀತಿ ಏನಂದ್ರೆ ಆ ವಿದ್ಯಾರ್ಥಿಗಳಂದ್ರೆ ಇಲ್ಲಿ ತಲುಪಿಸುವಂತದ್ದು. ಇಲ್ಲಿ ಅಂದ್ರೆ ವಿದ್ಯಾರ್ಥಿ ಅಂದ್ರೆ ಇಲ್ಲಿ ಪ್ರಾತ್ಯಕ್ಷಿಕ ವಿಧಾನದಲ್ಲಿ ಅಂತಂದ್ರೆ ಭಾಗವಹಿಸುವಂತ ಒಂದು ಅವಕಾಶ ಇರ್ತದ. ಇಲ್ಲಿ ಏನಂದ್ರೆ ಸಕ್ರಿಯವಾದಂತ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಇದೇನಪ್ಪ ಅಂದ್ರೆ ಇವೆಲ್ಲ ಬಿಟ್ಟು ಏನಂತಂದ್ರೆ ಇದು ಯಾವ್ದು UGC ನೆಟ್ಟಿಲ್ಲ ಅಂತಂದ್ರೆ ಪ್ರಾತ್ಯಕ್ಷಿಕ ವಿಧಾನ ಕೇಳಿರುವಂತದ್ದು ಕಾಣ್ತೀವಿ. ಇವೆಲ್ಲ ಅಂದ್ರೆ ಇತರೆ KCET ಆಗಿರ್ಬೋದು ಮತ್ತು ಜೆಪಿಟರ್ ಆಗಿರ್ಬೋದು ಎಲ್ಲದರಲ್ಲಿ ಕೇಳ್ತಾರೆ. ಬಟ್ ಇದೇನಂತಂದ್ರೆ ಉಪನ್ಯಾಸಕರ ಯಾವ ದೋಷಗಳನ್ನ ಕಡಿಮೆ ಮಾಡಲ್ಲ ಅಂತಂದ್ರೆ ಇದು ಪ್ರತ್ಯಕ್ಷ ವಿಧಾನ ಬಳಕೆ ಮಾಡ್ಯಾರ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಬೋಧನೆಯಲ್ಲಿ ಗೊತ್ತಾಯ್ತು. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇದು ಪರಿಸರಕ್ಕೆ ಸಂಬಂಧಪಡದಂತೆ ಯಾವ್ದಪ್ಪ ಅಂದ್ರೆ ಕಾರ್ಟೇಜನ ಪ್ರೋಟೋಕಾಲ್ ಆನ್ ಬಯರ್ ಸೇಫ್ಟಿ. ಈ ಕೆಳಗಿನ ಯಾವ ಪ್ರೋಟೋಕಾಲ್ಗಳಿಗೆ ಭಾಗವಾಗಿದೆ ಅಂದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಒಪ್ಪಂದವನ್ನು ಮಾಡಿಕೊಂತಾವ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪರಿಸರ ಮಾಲಿನ್ಯ ಉಂಟಾಗ್ಯದ, ಮತ್ತೆ ಜಾಗತಿಕ ತಾಪಮಾನ ಉಂಟಾಗ್ಯದ, ಮತ್ತೆ ಪರಿಸರ ಮಾಲಿನ್ಯ ಜೊತೆ ಅಂದ್ರೆ ಈ ಇಂಗಾಲ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲವನ್ನಂದ್ರೆ ಇಡೀ ಪರಿಸರ ಅಂದ್ರೆ ಅಸಮತಲ ರೀತಿಯಲ್ಲಿ ಕಾಣುವಂಥದ್ದು ನಾವು ಕಾಣ್ತೀವಿ. ಇಲ್ಲಂದ್ರೆ ನೋಡ್ರಿ ಈ ಅಂದ್ರೆ ಕಾರ್ಟೇಜಿಯನ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಡೋದಂತ ಅನ್ನೋದ್ರ ಬಗ್ಗೆ ಈ ಕ್ವಶನ್ ಏನಪ್ಪ ಅಂದ್ರೆ ರೀಸೆಂಟ್ಲಿ ಆಗಿ ಕೇಳಿದವರು ಮೊನ್ನೆ ನಡೆಸಿದ್ರಲ್ಲ KCET ಇದರಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರತಿಯೊಂದು ಕ್ವಶನ್ ಇರುವಂತದ್ದು. ಇಲ್ಲಿ ಮ್ಯಾಂಟ್ರಲ್ ಪ್ರೋಟೋಕಾಲ್ 1983 ಮ್ಯಾಂಟ್ರಲ್ ಪ್ರೋಟೋಕಾಲ್ ಇದೆಲ್ಲ ಇದೇನಪ್ಪ ಅಂದ್ರೆ ಓಜನ್ಗೆ ಸಂಬಂಧಪಡದಿದೆ. ಯಾವುದು ಓಜನ್ ಅಂದ್ರೆ ಓಜನ್ ಏನ್ ಮಾಡ್ತದ, ಓಜನ್ ಏನ್ ಮಾಡ್ಬೇಕು, ರಕ್ಷಣೆ ಮಾಡಬೇಕು. ಈ ಓಜನ್ ಏನ್ ಮಾಡ್ಬೇಕು, ನಾವು ರಕ್ಷಣೆ ಮಾಡ್ಬೇಕು. ಯಾಕಂತಂದ್ರೆ ನೋಡ್ರಿ ಇಲ್ಲಿ ವಾಯುಮಂಡಲದಲ್ಲಿರುವಂತ ಈ ಓಜನ್ಗಳು ಇಲ್ಲಿ ನೋಡಿದ್ರು ನಾವೇನಪ್ಪ ಅಂದ್ರೆ ವಾಯುಮಂಡಲದ ಪದರಗಳೇನಪ್ಪ ಅಂದ್ರೆ ನಾವು ಫಸ್ಟ್ ಏನಪ್ಪ ಅಂದ್ರೆ ಯಾವ್ದು ಅಂದ್ರೆ ಟ್ರೋಪೋಸ್ಫಿಯರ್, ಆಮೇಲೆ ಏನಂತಾರೆ ಸ್ಟ್ರಾಟೋಸ್ಫಿಯರ್ ಅಂಡ್ ಮತ್ತೇನಂದ್ರೆ ಮ್ಯಾಸೋಸ್ಫಿಯರ್ ಅಂಡ್ ಎಕ್ಸ್ಪ್ಲೋರ್ ಅಂತ ಅಂದ್ರೆ ಈ ವಾಯುಮಂಡಲ ಇರುವಂತ ಪದರಗಳು ಬರ್ತವೆ. ಇಲ್ಲಿ ಅಂತಂದ್ರೆ ವಾಯುಮಂಡಲ ಇರುವಂತ ಇಲ್ಲಿ ಪದರಗಳು ಇರ್ತಾವಲ್ಲ ಇದರಲ್ಲಿ ಏನಪ್ಪ ಅಂದ್ರೆ ಓಜನ್ ಏನ್ ಮಾಡ್ಬೇಕಂತಂದ್ರೆ ನಾವು ರಕ್ಷಣೆ ಮಾಡ್ಬೇಕಂತದ. ಅಂದ್ರೆ ಅಟ್ಲಾಂಟಿಕ್ ಏನಂದ್ರೆ ಓಜನ್ ಏನಾಗಿದೆ ಅಂತಂದ್ರೆ ಏನಾಗಿದೆ, ಓಲ್ ಬಿದ್ದದ.
ಈ ಅಂಟಾರ್ಟಿಕಾದಲ್ಲಿ ಓಡ್ ಬಿದ್ದದ. ಇಲ್ಲಿ ಏನಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಏನಂತಂದ್ರೆ ಸೂರ್ಯನ ಕಿರಣ ಅಂದ್ರೆ ಈ ರೀತಿ ಒಳಗಡೆ ಒಕ್ಕಂತ ಸರ ಅಲ್ಲಿರುವಂತ ಸಮುದ್ರದಲ್ಲಿ ಅಂದ್ರೆ ಮೀನುಗಳು ಸತ್ತಿರುವಂತದ್ದು. ಈ ರೀತಿಯಾಗಿ ಓಜನ್ ಇದೆಯಲ್ಲ, ಈ ಓಜನ್ ಏನಪ್ಪ ಅಂದ್ರೆ ಓಲು ಈ ರೀತಿಯಾಗಿ ಅಂತಾರೆ ಇಲ್ಲಿರುವಂತದಂದ್ರೆ ವಿಕಿರಣಗಳು ಏನಪ್ಪ ಅಂದ್ರೆ ಹಿಂಗಲ್ ಆಗಿರ್ಬೋದು, ನೈಟ್ರಸ್ ಆಕ್ಸ್ ಇರ್ಬೋದು, ಮಿಥಾನ್ ಆಗಿರ್ಬೋದು, ಮತ್ತು